ಹಾಗಿದ್ರೆ ಸಾಲಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಜೀವನದೊಳಗೆ ಮಾಡಬೇಕಾದಂತಹ ಸ್ತೋತ್ರ ಪಠಣೆ ಯಾವುದು ಅಂತ ಹೇಳಿ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಿರ್ಬೇಕಾದ್ರೆ ಬಹಳ ಮುಖ್ಯವಾಗಿ ಬರುವಂತಹ ದೇವತೆಯೇ ಲಕ್ಷ್ಮೀ ನರಸಿಂಹದೇವರು. ಆ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯಿಂದ ನಮಗೆ ಏನೇನು ಆಗ್ತದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ವಿಶೇಷವಾಗಿ ನಮ್ಮ ಎಲ್ಲ ಸಾಲಗಳ ಪರಿಹಾರವಾಗ್ತದೆ. ಸೊ ನಾವೇನು ಅಂದ್ಕೊಳ್ತೇವೆ ಅಂತಂದರೆ ಜೀವನದೊಳಗೆ ರೊಕ್ಕದಿಂದ ಸಾಲ ಮಾಡಿದ್ರೆ ಅಷ್ಟ ಸಾಲ ಖರೆ, ಬಾಕಿ ಎಲ್ಲ ಸಾಲ ಸುಳ್ಳು ಅಂತನೋದು ನಮ್ಮ ತಲೆ ಒಳಗೆ. ಆದರೆ ಜೀವನದೊಳಗೆ ಬಹುಮುಖ್ಯವಾಗಿರ್ತಕ್ಕಂತಹ ಸಾಲ ಯಾವುದು ಅಂತಂತಂದ್ರೆ ಪುಣ್ಯ ಪಾಪಗಳ ಕರ್ಮಗಳ ಸಾಲ. ಸೊ ಅದಕ್ಕೆ ಇಂತಹ ಕರ್ಮದ ಸಾಲವನ್ನು ಮಾಡಿ ಬಂದಂತಹ ಮನುಷ್ಯ, ಅದಕ್ಕೆ ದಾಸರು ಹೇಳ್ತಾರೆ ಏನಂತ, ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು, ಕರ್ಮ ತಾರಕ ಕೇಳು ನಿರ್ಣಯ ಈ ಮಾತು, ದುರ್ಮತಿಯನೇ ಬಿಟ್ಟು ಮರ್ಮವನರಿತರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು. ಕರ್ಮ ತಾರಕ. ಹೌದು, ಕರ್ಮ ಯಾಕೆ ತಾರಕ ಅಂತಂದರೆ ನಾವು ಮಾಡುವಂತಹ ಕರ್ಮದಿಂದಲೇ ನಮಗೆ ಫಲ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ಕೆಲವೊಮ್ಮೆ ಇದರೊಳಗೆ ಡೀಪಾಗಿ ಹೋದಾಗ ಇದರೊಳಗೆ ಪಾಪ ಪುಣ್ಯಗಳು ಸೇರಿಕೊಳ್ತೇವೆ. ನಾವು ಕರ್ಮ ನಿತ್ಯದಲ್ಲಿಯೂ ಮಾಡ್ತಾ ಇರ್ತೇವೆ, ಆದರೆ ನಿತ್ಯದಲ್ಲಿ ಮಾಡುವಂತಹ ಕರ್ಮ ಎಷ್ಟೋ ಬಾರಿ ನಮಗೇನಾಗ್ತದೆ ಅಂತಂತಂದರೆ ಅನುಗ್ರಹಪ್ರದನೂ ಆಗ್ತದೆ, ಶಾಪಪ್ರದನೂ ಆಗ್ತದೆ. ಸೊ ಹೀಗೆ ಅನುಗ್ರಹಪ್ರದ ಮತ್ತು ಶಾಪಪ್ರದವಾಗಿರ್ತಕ್ಕಂತಹ ಕರ್ಮವನ್ನು ನಾವು ಮಾಡ್ತಾ ಇರಬೇಕಾದ್ರೆ ಜೀವನದೊಳಗೆ ಎಷ್ಟೋ ಬಾರಿ ತೊಂದರೆಗೀಡಾಗ್ಬಿಡ್ತೇವೆ. ಯಾಕೆ? ಅನುಗ್ರಹಪೂರಿತವಾದಂತಹ ಕರ್ಮ ಬಂದಾಗ ಸುಖ, ಶಾಂತಿ, ಸಮೃದ್ಧಿ, ಪ್ರೀತಿ, ವಿಶ್ವಾಸ, ಸಹನೆ, ಸ್ನೇಹ ಬಾಳ್ವೆ ಇದೆಲ್ಲವೂ ನಿಮ್ಮ ಸುತ್ತಲೂ ಆವರಿಸಿರ್ತದೆ. ಕೆಲವೊಮ್ಮೆ ಕೆಟ್ಟ ಕರ್ಮವನ್ನು ಮಾಡಿದಾಗ ಅದರಿಂದ ಬಂದಂತಹ ದುಡ್ಡಿನ ಸಂಪಾದನೆ ನಮ್ಮನ್ನೇನು ಮಾಡ್ತದೆ ಅಂತಂದರೆ ಆತಂಕಕ್ಕೆ ಈಡು ಮಾಡ್ತದೆ, ಕಷ್ಟಗಳಿಗೆ ಈಡು ಮಾಡ್ತದೆ, ವಿಘ್ನಗಳಿಗೆ ಈಡು ಮಾಡ್ತದೆ. ಸೊ ಅದಕ್ಕೆ ಇಂತಹ ಎಲ್ಲ ಕಷ್ಟಗಳು, ವಿಘ್ನಗಳು, ಸಂಕಟಗಳು ಬಂದಾಗ ನಮಗೆ ಯಾವ ಧನಮೂಲ ರಾಶಿಯೂ ಕೂಡ ಸಹಾಯ ಮಾಡುವುದಿಲ್ಲ, ಕಿಂತು ದೇವತಾ ಅನುಗ್ರಹ ಮಾತ್ರ ಸಹಾಯ ಮಾಡುವಂಥದ್ದು. ಸೊ ಇಂತಹ ಸಹಾಯವನ್ನು ಇವತ್ತಿನ ದಿವಸ ನಾವು ಪಡೀಲಿಕ್ಕೆ ಹೊರಟಿದ್ದೇವೆ. ಅದು ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದಿಂದ. ಅದಕ್ಕೆ ಅಂತಹ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದ ಸ್ತೋತ್ರ ಯಾವುದು? ಋಣಗಳನ್ನು ಪರಿಹಾರ ಮಾಡಬೇಕಪ್ಪ. ಸೊ ಸಾಲವನ್ನು ತೀರಿಸಬೇಕು. ಅದು ಯಾವುದೇ ಸಾಲ ಇರಲಿ, ಕರ್ಮಗಳ ಸಾಲನೇ ಇರಲಿ, ದುಡ್ಡಿನ ಸಾಲನೇ ಇರಲಿ, ಋಷಿಗಳ ಸಾಲ. ಅದಕ್ಕೆ ಹೇಳು ಮುಂದಾಗ ಹೇಳ್ತಾರೆ ದೇವ ಋಣ, ಪಿತೃ ಋಣ, ಗಂಧರ್ವ ಋಣ, ಯಕ್ಷ ಋಣ, ಪ್ರಕೃತಿಯ ಋಣ. ಮನುಷ್ಯನಿಗೆ ಇಷ್ಟು ಋಣಗಳವ ಅಂತಂತಂದ್ರೆ ನಾ ಹೇಳಿದ್ನಲ್ಲ ನಿಮಗೆ, ನಾವೇನು ಅಂದ್ಕೊಳ್ತೀವಿ ರೊಕ್ಕದಿಂದ ಸಾಲ ಮಾಡಿದ್ರಷ್ಟ ಸಾಲಪ್ಪ, ಬಾಕಿ ಎಲ್ಲ ಸಾಲ ಸುಳ್ಳು. ಹಂಗಿಲ್ಲಪ್ಪ. ಎಲ್ಲ ರೀತಿಯಾದಂತಹ ಸಾಲಗಳು, ಎಲ್ಲ ರೀತಿಯಾದಂತಹ ಋಣಗಳು. ಇವತ್ತು ನನಗೆ ನಿಮಗೆ ಒಂದು ಏನಾದರೂ ಸಂಬಂಧ ಬರಬೇಕು ಅಂತಂದ್ರೆ ಋಣ ಇದ್ದರೆ ನೀವು ನೋಡ್ತೀರಿ, ಋಣ ಇದ್ದರೆ ನಾನು ಹೇಳ್ತೇನೆ. ಸೊ ಆ ಋಣದ ಸಂಬಂಧ ಇದ್ದಾಗ ಮಾತ್ರ ನಿಮ್ಮ ಒಂದು ಭೇಟಿ ಆಗ್ತದೆ, ಇಲ್ಲ ಅಂತಂದ್ರೆ ಆ ಭೇಟಿನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಂತಹ ಋಣವನ್ನು ಪರಿಹಾರ ಮಾಡತಕ್ಕಂತಹ ಒಂದು ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರ ಅಂತಂತಂದರೆ ಅದುವೇ ಋಣಮೋಚಕ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರ. ಅದು ಯಾವ ರೀತಿಯಾಗಿದೆ ಅಂತಂದರೆ ಈ ರೀತಿಯಾಗಿ ಪ್ರಾರಂಭ ಆಗ್ತದೆ. ದೇವತಾ ಕಾರ್ಯ ಸಿದ್ಧ್ಯರ್ಥಂ ಸಭಾಸ್ತಂಭ ಸಮುದ್ಭವಂ ಶ್ರೀ ನರಸಿಂಹಂ ಮಹಾವೀರ್ಯಂ ನಮಾಮಿ ಋಣಮುಕ್ತಯೇ. ಸೊ ಆ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಏನು? ದೇವತಾ ಕಾರ್ಯಸಿದ್ಧಾರ್ಥಂ ಸಭಾ ಸ್ತಂಭ ಸಮುದ್ಭವಂ. ಸಭೆಯಲ್ಲಿ ನೀನು ಸ್ತಂಭದಿಂದ ಮೂಡಿ ಬಂದಂಥವ ಲಕ್ಷ್ಮೀ ನರಸಿಂಹದೇವರಿಗೆ ನಮಸ್ಕಾರ ಮಾಡಿ ನಾವು ಕೇಳ್ಕೊಳ್ಳೋದೇನು ಅಂತಂತಂದರೆ ಶ್ರೀ ನರಸಿಂಹಂ ಮಹಾವೀರ್ಯಂ ನಮಾಮಿ ಋಣಮುಕ್ತಯೇ. ಸ್ವಾಮಿ, ನನ್ನ ಎಲ್ಲ ಋಣಗಳನ್ನು ನೀನು ವಿಶೇಷವಾಗಿ ತೀರಿಸು. ಅದಕ್ಕೆ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯಿಂದ ನಮಗೆ ಎರಡು ರೀತಿಯಾದಂತಹ ಸಂಪತ್ತು ಪ್ರಾಪ್ತಿಯಾಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.